ನೋಡ್ರಿ ಏನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎಷ್ಟೇದು 11ನೇ ಪದ ಹೇಳ್ರಿ 38 ಮತ್ತು 16ನೇ ಪದ ಹೇಳ್ರಿ 70. ಆದ್ರೆ ನಮ್ಗೆ ಏನ್ ಕಂಡಿಬೇಕಾಗ್ಯದ 11ನೇ ಪದ ಅಂದ್ರೆ ಏನು ಹೇಳ್ರಿ? 11ನೇ ಪದ ಅಂದ್ರೆ ಏನು? A11 ಬೆಲೆ ಎಷ್ಟು ಹೇಳ್ರಿ? 38. ರೈಟಾ? ನೆಕ್ಸ್ಟ್ ಏನ್ ಕೊಟ್ರ ಹೇಳ್ರಿ? A ಎಷ್ಟು? ಸೊ A16 ಎಷ್ಟು ಕೊಟ್ರ? 73 ಕೊಟ್ರ. ನಮ್ಗೆ ಏನು ಕೇಳಬೇಕಾಗ್ಯದ? A31 ಕೇಳಬೇಕಾಗ್ಯದ. A31. ರೈಟಾ? A30 ಅಂದ್ರೆ ನಾವು ಏನು ಬಿಡ್ಬೋದು ಹೇಳ್ರಿ? A30 ಅಂದ್ರೆ ಏನು ಬಿಡ್ಬೋದು? A ಪ್ಲಸ್ ಎಷ್ಟು ಡಿ? 30D. A ಪ್ಲಸ್ ಎಷ್ಟು ಡಿ? ಒಂದು ಕಡಿಮೆ ಮಾಡಿ ಬಿಡ್ಬೇಕು. 31 ಜನ ನಮ್ಗೆ A ಬೆಲೆ ಡಿ ಬೆಲೆ ಕಂಡುಹಿಡಿದ್ರು ಅದು ಮಾಡಕ್ ಬರತ್ತಂತ ಅರ್ಥ. ಅಂದ್ರೆ ಇವೆರಡು ಯೂಸ್ ಮಾಡ್ಕೊಂಡು ನಾವು A ಬೆಲೆ ಡಿ ಬೆಲೆ ಕಂಡು ಹಿಡಿಬೇಕು. ಸೊ ಇವೆರಡು ಅಂದ್ರೆ ಈಗ A11 ಏನು? A11 ಎಷ್ಟು ಹೇಳಿ? A ಪ್ಲಸ್ ಎಷ್ಟು ಡಿ? 10D ಸಮನಾಗಿದೆ ಎಷ್ಟು ಹೇಳಿ? ಇದು 32. ಇದಕ್ಕೆ ಸಮೀಕರಣ 1 ಅಂತ ರೈಟಾ? ಇದು ಎಷ್ಟು ಹೇಳಿ? A ಪ್ಲಸ್ ಎಷ್ಟು ಡಿ ಬರ್ತದ? A16 15D. ಸೊ A ಪ್ಲಸ್ ಎಷ್ಟು? 15D ಸಮನಾಗಿದೆ ಎಷ್ಟು ಹೇಳಿ? 73. ಇದು ಎಷ್ಟನೇ ಸಮೀಕರಣ? ಓಕೆನಾ? ಈಗ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಬಿಡಿಸಿವಲ್ಲ, ಯಾವ ವಿಧಾನ ಬಿಡಿಸಿವಲ್ರಿ? ವರ್ಜಿಸುವ ವಿಧಾನ ಬಿಡಿಸೋಲ್ಲ. ಸೇಮ್ ಇಲ್ಲೂ ವರ್ಜಿಸುವ ವಿಧಾನದಿಂದ ಇವೆರಡು A ಬೆಲೆ ಡಿ ಬೆಲೆ ಕಂಡು ಕೊಡ್ತೀವಿ. ಈಗ ಏನ್ ಮಾಡೋಣ ನಾವು? ಸಮೀಕರಣ 2ರಲ್ಲಿ ಸಮೀಕರಣ 1 ಕಳೆಯಿರಿ. ಏನು ಮಾಡಬೇಕು? ಸಮೀಕರಣ 2ರಲ್ಲಿ ಯಾವ್ದು ಕಳೆಯಿರಿ? ಸಮೀಕರಣ 1 ಕಳೆಯಿರಿ. ಸಮೀಕರಣ 2ರಲ್ಲಿ ಸಮೀಕರಣ 1 ಏನ್ ಮಾಡ್ರಿ? ಸಮೀಕರಣ 2 ಏನಂತ ಹೇಳ್ರಿ? A ಪ್ಲಸ್ 15D ಸಮನಾಗಿದೆ 73. ಇದೇನಂತ? ಇದು ಸಮೀಕರಣ 2 ರೈಟಾ? ಅದನ್ನ 2ರಲ್ಲಿ ಕಳಿಬೇಕಾದ್ರೆ 2 ಮೇಲೆ ಹೋಗ್ಬೇಕು, 1 ಕಳಿಬೇಕಾದ್ರೆ ಕ್ಯಾ ಬರ್ಬೇಕು. ಒಂದೇನದ ಹೇಳಿ? ಸಮೀಕರಣ 1 ಏನದ? A ಪ್ಲಸ್ ಎಷ್ಟು ಹೇಳ್ರಿ? 10D ಸಮನಾಗಿದೆ ಹೇಳ್ರಿ 32. ಇದು ಸಮೀಕರಣ ಏನು ಹೇಳ್ರಿ? 1. ಈಗ ಕಳಿಬೇಕಲ್ಲ, ಕಳಿಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಚಿಹ್ನೆ ಚೇಂಜ್ ಮಾಡ್ಬೇಕು. ಚಿಹ್ನೆ ಚೇಂಜ್ ಮಾಡ್ಬೇಕು. ಇಲ್ಲಿ ಮೈನಸ್ ಮಾಡ್ಬೇಕಲ್ಲ, ಇದು ಪ್ಲಸ್ ಅದ. ಏನ್ ಹೇಳ್ರಿ? ಇದು ಇಲ್ಲೇನದ? ಪ್ಲಸ್ ಅದ. ಇಲ್ಲೇನದ? ಇಲ್ಲಿ ಪ್ಲಸ್ ಅದ. ನಾವೇನ್ ಹೇಳಬೇಕು? ರೈಟಾ? ಪ್ಲಸ್ ಇದು ಮೈನಸ್ ಆಯ್ತಾ? ಈಗ ಏನು? ಇದು ಮ್ಯಾಲೆ ಏನದ? ಪ್ಲಸ್ ಅದ, ಕೆಳಗೆ ಏನಂತ ಹೇಳಿದ್ರು? ಪ್ಲಸ್ ಮೈನಸ್ ಏನಂತ ಹೇಳ್ರಿ? ಅದು ಕ್ಯಾನ್ಸಲ್ ಹೋದ್ರಿ. ಈಗ 15D ಪ್ಲಸ್ ಅದ, 10D ಏನದ ಹೇಳ್ರಿ? ಮೈನಸ್. ಕಳಿಬೇಕಾ ಕೂಡಿಸ್ಬೇಕಾ? 15D ದಾಗ 15 ಹೋದ್ರೆ ಎಷ್ಟು ಹೇಳ್ರಿ? 5D ರೈಟಾ? 5D ಸಮನಾಗಿದೆ. ಈಗ ಇವೆರಡು ಕಳಿಬೇಕಾ ಕೂಡಿಸ್ಬೇಕಾ? ಕಳೆದ್ರೆ ಎಷ್ಟು ಹೇಳ್ರಿ? 73ರಲ್ಲಿ 38 ಕಳೆದ್ರೆ ಎಷ್ಟು? ಇಲ್ಲಿ ಬೇಕಾದ್ರೆ ಹಿಂಗೆ 13ದಾಗ ಎಂಟದ್ರೆ ಎಷ್ಟು? ಇಲ್ಲ 6 ಬಿಟ್ಟು 6 3 ಈಗ 5 ಆ ಕಡೆ ಹೋಗಿ. ಸೊ ಡಿ ಸಮನಾಗಿದೆ ಹೇಳ್ರಿ 35 ಆಗಲೇ ಆಗೋಡ್ರಿ. 5 ಒಂದೇ 5 7 ಸೊ ಡಿ ಬೆಲೆ ಎಷ್ಟು ಹೇಳ್ರಿ? ಸೊ ಡಿ ಬೆಲೆ ಎಷ್ಟು? ಗೊತ್ತಾಗಿದೆ. ಡಿ ಬೆಲೆ ಈಗ ಡಿ ಬೆಲೆ ನಾವೇನು ಮಾಡ್ಬೇಕು? ಸಮೀಕರಣ 1 ಅಥವಾ 2 ತುಂಬಕ್ಕಾವ ನಮ್ಗೆ ಎ ಬೆಲೆ ಬರ್ತದೆ. ಯಾವ್ದು ತುಂಬ ಹೇಳ್ರಿ ನಾವೀಗ? ಸಮೀಕರಣ 1. ಸೊ ಸಮೀಕರಣ 1ರಲ್ಲಿ ಏನ್ ಮಾಡಬೇಕು? ಡಿ ಬೆಲೆ ತುಂಬಿ ರೈಟಾ? ಡಿ ಯ ಬೆಲೆ ಏನ್ ಮಾಡಬೇಕು? ಡಿ ಬೆಲೆ ತುಂಬಬೇಕಾದ್ರೆ ಸಮೀಕರಣ 1 ಏನಂತ ಹೇಳಿ? A ಪ್ಲಸ್ ಎಷ್ಟು? 10D ಸಮನಾಗಿದೆ ಎಷ್ಟು ಹೇಳ್ರಿ? 30. ಈಗ ನಾವು ಇಲ್ಲಿ ಡಿ ಬೆಲೆ ತುಂಬರಿ. ಸೊ A ಬೆಲೆ ನಮ್ಗೆ ಗೊತ್ತಿಲ್ಲ. A ಆಸ್ ಇಟ್ ಇಸ್ ಪ್ಲಸ್ 10 ಅದ, 10 ಆಸ್ ಇಟ್ ಇಸ್. ಈಗ ಡಿ ಬೆಲೆ ಎಷ್ಟು ಹೇಳ್ರಿ? 8. ಡಿ ಬೆಲೆ ಎಷ್ಟು? ಡಿ ಬೆಲೆ 7 ಬರೋದು. ಡಿ ಬೆಲೆ ಎಷ್ಟು ಹೇಳ್ರಿ? 7. ಸೊ 10 ಗುಣಿಲೆ 7 ಸಮನಾಗಿದೆ ಹೇಳ್ರಿ. ಈಗ 10 7ರಲ್ಲಿ ಗುಣಾಕಾರ ಮಾಡಿ. 10 7 ಎಷ್ಟು ಹೇಳ್ರಿ? ಸೊ A ಪ್ಲಸ್ ಎಷ್ಟು ಹೇಳ್ರಿ? 70 ಸಮನಾಗಿದೆ ಎಷ್ಟು? ಈಗ ಪ್ಲಸ್ 70 ಹಾಕೊಳ್ಳೋದು ಏನಂತ ಹೇಳ್ರಿ? ಸೊ A ಸಮನಾಗಿದೆ ಎಷ್ಟು? 38 ಪ್ಲಸ್ 70 ಹಾಕೊಳ್ಳೋದು ಮೈನಸ್ 70. ಸೊ A ಬೆಲೆ ಎಷ್ಟು ಹೇಳ್ರಿ? ನೀವು A ಬೆಲೆ ಎಷ್ಟು? 38ರಲ್ಲಿ 70 ಬಂದ್ರೆ ಎಷ್ಟು? ಮೈನಸ್ 32. ಸೊ A ಬೆಲೆ ಎಷ್ಟು ಅಂತ ಹೇಳ್ರಿ? A ಅಂದ್ರೆ ಮೊದಲನೇ ಪದ ಎಷ್ಟು ಹೇಳ್ರಿ? ಮೈನಸ್. ಈಗ ನಮ್ಗೆ ಏನ್ ಮಾಡ್ಬೇಕು? ನಮ್ಗೆ ಕಂಡುಹಿಡಿಬೇಕು ಇದು A31ನೇ ಪದ. ಈಗ ನಮ್ಗೆ A ಬೆಲೆ ಡಿ ಬೆಲೆ ಬಂದ್ವಾ? A31 ಈಗ ನಾವು ಮಾಡ್ರಿ A31 ಸಮನಾಗಿದೆ. ಹೇಳಿ A31 ಏನ್ ಮಾಡ್ಬೇಕು? A ಪ್ಲಸ್ 30D. ಸೊ A ಪ್ಲಸ್ ಎಷ್ಟು ಹೇಳ್ರಿ? 30D ಕರೆಕ್ಟಾ? ಸೊ A ಬೆಲೆ ಎಷ್ಟು ಹೇಳ್ರಿ? A ಬೆಲೆ ಎಷ್ಟು?
ಎ ವ್ಯಾಲ್ಯೂ ನಾವು ಆಲ್ರೆಡಿ ಬರೆದಿದ್ದೇವೆ ಎಷ್ಟು ಹೇಳಿ ಮೈನಸ್ 32. ಸೊ ಮೈನಸ್ 32 ಪ್ಲಸ್ ಅದ ಪ್ಲಸ್ 30 ಅದ 35. ಡಿ ಬೆಲೆ ಎಷ್ಟು ಹೇಳಿ ಡಿ ಬೆಲೆ ಇಲ್ಲ ನೋಡಿ ಡಿ ಬೆಲೆ ಎಷ್ಟು ಸೊ ಡಿ ಬೆಲೆ ಓಕೆನಾ. ಸೊ ಮೈನಸ್ 32 ಪ್ಲಸ್ 37 3 7 21 ಮುಂಚೆ ನೋಡ್ರಿ 37 ಕುಡ್ಬೇಕು ಕಳಿಬೇಕು ಈಗ ನಾ ಎಷ್ಟು ಅಂತ ಕಳೆದ್ರೆ ಹೇಳ್ರಿ. ಸೊ 210 ಕಳಿ 32 ಎಷ್ಟು 100. ಸೊ 188 ಕೈಲಕ್ಕೆ ಲೆಕ್ಕ ಬರ ನೋಡ್ರಿ 188. ಸೊ 31ನೇ ಪದ ಎಷ್ಟು 188. ಸೊ ಇಲ್ಲಿಗೆ ಲೆಕ್ಕ ಮುಗಿಸಿದ್ರು ಬರ್ಕೊಡ್ರಿ.